ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಕೋರಗಲ್ ವಿರೂಪಾಕ್ಷಪ್ಪ ಅವರ ಕಲ್ಯಾಣದ ಉಳಿವು ಹಾಗೂ ಸಿದ್ದರಾಮ್ ಸಿ ಸರಸಂಬಿ ಅವರ ಭಾವಬಿಂಬಗಳು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಡಾ. ಲಕ್ಷ್ಮೀಕಾಂತ್ ಪಂಚಾಳ್. ಕಲ್ಯಾಣದ ಉಳಿವು ಕಾದಂಬರಿಯನ್ನು ಹಾವೇರಿಯ ಕೋರ್ಗಲ್ ವಿರೂಪಾಕ್ಷಪ್ಪನವರು ರಚಿಸಿದ್ದಾರೆ. ಮೂಲತಃ ಇವರು ಗಣಿತಶಾಸ್ತ್ರದ ಅಧ್ಯಾಪಕರು. ಕೆಎಲ್ಇ ಸಂಸ್ಥೆಯ ವಿವಿಧ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಈಗ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ. ಈ ಕಾದಂಬರಿಯು 2024ರಲ್ಲಿ ಬಸವ ಧರ್ಮ ಪ್ರಸಾರ ಸಂಸ್ಥೆ ಹಿರೇಮಠ ಸಂಸ್ಥಾನ ಭಾಲ್ಕಿಯಿಂದ ಪ್ರಕಟಗೊಂಡಿದೆ. ಇದು 460 ಪುಟಗಳನ್ನು ಹೊಂದಿದೆ. ಇದರ ಮುಖಬೆಲೆ ₹480. ಇದನ್ನು ಲಿಂಗೈಕ್ಯ ಶ್ರೀ ಪ್ರಕಾಶ್ ವೀರಪ್ಪ ಮರದ್ ಇವರ ಸ್ಮರಣಾರ್ಥ ಶ್ರೀ ಚನ್ನಬಸಪ್ಪ ವೀರಪ್ಪ ಮರದ್ ಗ್ರಂಥದಾಸೋಹಗೈದಿದ್ದಾರೆ. ಇದರ ಮುಖಪುಟ ವಿನ್ಯಾಸವನ್ನು ಶ್ರೀ ಪುಂಡಲಿಕ್ ಕಲ್ಲಿಗನೂರ್ ಅವರು ವಿನ್ಯಾಸಗೊಳಿಸಿದ್ದಾರೆ. ಕೋರ್ಗಲ್ ವಿರೂಪಾಕ್ಷಪ್ಪನವರು ಇದನ್ನು 12ನೇ ಶತಮಾನದ ಶರಣರ ವಚನಗಳನ್ನು ಪ್ರತಿಗಾಮಿಗಳ ಕೈಯಿಂದ ರಕ್ಷಿಸುವುದಕ್ಕಾಗಿ ಶರಣರು ಕೈಗೊಂಡ ದುರಂತ ಪ್ರವಾಸ ಕಥನ ಎಂದು ದಾಖಲಿಸಿದ್ದಾರೆ. ಈ ಕಾದಂಬರಿಯ ಕುರಿತು ಹಿರಿಯ ಶರಣಜೀವಿಗಳಾದ ಡಾ. ಗೋರು ಚನ್ನಬಸಪ್ಪನವರು ಒಂದು ರೀತಿಯಲ್ಲಿ ಕಲ್ಯಾಣ ಕ್ರಾಂತಿಯ ಅಂತ್ಯದ ಅಧ್ಯಾಯವೆನ್ನಬಹುದಾದ ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಕೆಲವು ಶರಣರು ಉಳಿವಿಯತ್ತ ನಡೆಸಿದ ಪ್ರಯಾಣದ ಚಿತ್ರವನ್ನು ಪ್ರಸ್ತುತ ಕೃತಿಯಲ್ಲಿ ಕಂಡಂತೆ ಉಳಿದ ಕೃತಿಗಳಲ್ಲಿ ಕಾಣಲಾಗದು. ಇಲ್ಲಿಯ ನಿರೂಪಣೆ ಕಣ್ಣಿಗೆ ಕಟ್ಟುವಂತಿದೆ ಎಂದು ಹಾರೈಕೆಯ ನುಡಿಗಳನ್ನು ಆಡಿದ್ದಾರೆ. ಕೋರ್ಗಲ್ ವಿರೂಪಾಕ್ಷಪ್ಪನವರು ಕಲ್ಯಾಣದಿಂದ ಉಳಿವಿಯತ್ತ ಪ್ರಸ್ಥಾನಗೈದ ಶರಣರ ದಂಡಿನ ದಾರಿಯನ್ನು ಸ್ವತಃ 85ರ ಈ ಪ್ರಾಯದಲ್ಲಿ ದಣಿವನ್ನು ಲೆಕ್ಕಿಸದೆ ಸಂಚರಿಸಿ ಕ್ಷೇತ್ರ ಕಾರ್ಯ ಕೈಗೊಂಡು ಪ್ರಸ್ತುತ ಕಾದಂಬರಿಯನ್ನು ರಚಿಸಿದ್ದಾರೆ. ಅವರ ಶರಣನಿಷ್ಠೆಗೆ, ವಚನ ತತ್ವಾಭ್ಯಾಸಕ್ಕೆ ನಾನು ಹಣೆಮಡೆದು ಶರಣಾರ್ಥಿಗಳನ್ನು ಹೇಳುವೆ ಎಂದು ಧಾರವಾಡದ ಡಾ. ಶಶಿಧರ್ ತೋಡ್ಕರ್ ಅವರು ಅಳಿದುಳಿದ ಬೆಳಕು ಎಂಬ ತಲೆಬರಹದಲ್ಲಿ ಮುನ್ನುಡಿಯನ್ನು ಬರೆದಿದ್ದಾರೆ. ಬೆಂಕಿಯಲ್ಲಿ ಬೇಯುತ್ತಿತ್ತು ಕಲ್ಯಾಣ, ಉಳಿವಿಯ ದಾರಿ ಹಿಡಿಯದವರು, ಕಾಲಾರಿ ಶಿವನ ಪಾದುಕೆ, ಉಳಿವಿಯತ್ತ ಪ್ರಸ್ಥಾನ, ನಡೆಯುವ ನೆಲವೇ ದುಃಖಿಸುತ್ತಿತ್ತು, ಮಡಿಮಾಡುವ ಮಡಿವಾಳನೆ ಸೇನಾಪತಿ ಮೊದಲಾದ 35 ಶೀರ್ಷಿಕೆಯ ಅಧ್ಯಾಯಗಳು ಇಲ್ಲಿವೆ. ಕಲ್ಯಾಣ, ಹಾಲಳ್ಳಿ, ಕರಜಗಿ, ಅಕ್ಕಲಕೋಟ, ಚಿಕ್ಕಮಣ್ಣೂರು, ದೇವರಹಿಪ್ಪರಗಿ, ಕೊಡೆಕಲ್ಲು, ತಂಗಡಗಿ, ಕೂಡಲ ಸಂಗಮ, ತೋರಗಲ್ಲು, ಗೊಡಚಿ, ಕಡಕೋಳ, ಸೂತಗಟ್ಟಿ, ಮರಗೋಡ, ಹುಣಸಿಕಟ್ಟಿ, ಹೊಸೂರು, ಮರಡಿ ನಾಗಲಾಪುರ, ತಿಗಡಿ, ಮರಕಿಬಾವಿ, ಕಾದ್ರೊಳ್ಳಿ, ಕಕ್ಕೇರಿ, ಲಿಂಗನಮಠ, ಬಸರಕೋಡ, ಸಾಮ್ರಾಣಿ, ಗುಡಿಮೂರಾಗಿ, ಜಗಳಬೆಟ್ಟ, ಹೆಣಕೋಳ, ಉಳುವಿ ಹೀಗೆ ಕಲ್ಯಾಣದಿಂದ ಉಳಿವಿಯವರೆಗೆ ಸಾಗುವ ಮಾರ್ಗವನ್ನು ಕಾದಂಬರಿಯಲ್ಲಿ ದಾಖಲಿಸಿರುವುದು ಈ ಕಾದಂಬರಿಯ ವೈಶಿಷ್ಟ್ಯತೆ ಎನ್ನಬಹುದು. ಕಲ್ಚೂರಿ ಸೋವಿದೇವನ ಸೇನೆಯನ್ನು ಶರಣರು ಈ ಪ್ರಯಾಣದುದ್ದಕ್ಕೂ 3 ಬಾರಿ ಎದುರಿಸಬೇಕಾಯಿತು. ಈ ಸೇನೆಯನ್ನು ಎದುರಿಸುವಾಗ ತಿರುವೂರು ಮತ್ತು ಮುದುಕವಿಯಲ್ಲಿ ಕಲಚೂರಿಗಳನ್ನು ಎದುರಿಸುವಾಗ ಶರಣರ ಸೇನೆಯಲ್ಲಿ ಅವರಲ್ಲಿರುವಂತೆ ಬಿಲ್ಲು, ಬಾಣ, ಬರ್ಚಿಗಳಂಥ ಶಸ್ತ್ರಾಸ್ತ್ರಗಳು ಇಲ್ಲದಿದ್ದರೂ ದೇಶಿ ಯುದ್ಧ ಕಲೆಯ ಬಡಿಗೆ, ಬೆತ್ತ, ಹಗ್ಗ, ಕವಣೆ, ಕಲ್ಲು, ಖಾರಪುಡಿ, ಮೈ ಉರಿಯುವ ಸಸ್ಯ ರಸ ಸಂಗ್ರಹಗಳಿರುತ್ತವೆ. ತಿರುವೂರಿನಲ್ಲಿ ಸೋವಿದೇವನ ಸೇನೆಯನ್ನು ಶರಣ ಸೇನೆ ಸುತ್ತುವರೆದು ಹೇಳ ಹೆಸರಿಲ್ಲದಂತೆ ಸೋಲಿಸುತ್ತದೆ. ಈ ಯುದ್ಧದಲ್ಲಿ ಕಲಚೂರಿ ಸೇನೆಗೆ ಅಪಾರ ಜೀವಹಾನಿಯಾದರೆ ಕೆಲವು ಜನ ಶರಣರು ಅಲ್ಲಿ ಸಾವನ್ನು ಅಪ್ಪುತ್ತಾರೆ. ಇಲ್ಲಿ ದೊರೆತ ವೈರಿಯ ಸೇನೆಯ ಅಶ್ವಗಳು, ಎತ್ತುಗಳು, ದವಸಧಾನ್ಯ ಸಂಪತ್ತುಗಳನ್ನು ಶರಣರು ಮುಂದಿನ ಪಯಣಕ್ಕೆ ಬಳಸಿಕೊಂಡರು ಎಂಬುದನ್ನು ಚಿತ್ರಿಸಿದ್ದಾರೆ. ಶರಣ ಸೇನೆಯಲ್ಲಿರುವ ಅಶ್ವಗಾರರು, ಬೇಹುಗಾರರು ನೇಮಿಸಿ ಕಲಚೂರಿಯ ಮುಂದಿನ ದಾಳಿಯ ಯೋಜನೆ ಕುರಿತು ಮೊದಲೇ ತಿಳಿದುಕೊಳ್ಳುತ್ತಾರೆ. ಹಿಂದಿನ ಸಲ ಸೋಲಿನ ಕಹಿ ಅನುಭವಿಸಿದ ಕಲಚೂರಿ ಸೇನೆ ಅವರ ಮುಖ್ಯ ಸೇನಾಧಿಕಾರಿ ಮಾಧವನ ನೇತೃತ್ವದಲ್ಲಿ
ಕರಡಿಗುಡ್ಡದಲ್ಲಿ ಬಂದು ನೆಲೆಸಿರುತ್ತದೆ. ಗೊಡಚಿಯಲ್ಲಿ ಶರಣರ ಮೇಲೆ ದಾಳಿ ಮಾಡುವ ಯೋಜನೆ ರೂಪಿಸಿರುತ್ತಾರೆ. ಇದರ ಸುಳಿವು ಬೇವುಗಾರರ ಮೂಲಕ ಮಾಚಯ್ಯನಿಗೆ ತಿಳಿಯುತ್ತದೆ. ಮಾಧವನ ಸೇನೆ ಶರಣರ ಮೇಲೆ ಎರಗುವುದಕ್ಕಿಂತ ಮುಂಚೆ ಮುದುಕವಿ ರಾಮದುರ್ಗಗಳ ಮಧ್ಯೆ ಅನಿರೀಕ್ಷಿತ ದಾಳಿ ಮಾಡಿ ಮಾಧವನ ಸಹಿತ ಹಲವು ಸೈನಿಕರ ಸೆರೆ ಹಿಡಿಯಲಾಗುತ್ತದೆ ಎಂಬುದನ್ನು ಗಮನಿಸಿದಾಗ ಶರಣ ಮಡಿವಾಳ ಮಾಚಯ್ಯನ ಮುಂದಾಲೋಚನೆ ಮೆಚ್ಚುವಂಥದ್ದು, ತಂತ್ರಗಾರಿಕೆ ಬೆರಗು ಮೂಡಿಸುತ್ತದೆ. ಹುಣಸಿಕಟ್ಟೆ ಕಾದರವಳ್ಳಿಯಲ್ಲಿ ನಡೆದ ಶರಣರ ಅಪಾರ ಸಾವು ನೋವುಗಳು, ರಕ್ತಪಾತಗಳು ಹೃದಯ ವಿದ್ರಾವಕ ಘಟನೆಗಳಾಗಿ ಸಹೃದಯರ ಮನಸ್ಸಿನ ಮೇಲೆ ಗಾಢ ಪ್ರಭಾವ ಬೀರುತ್ತವೆ. ಕಲ್ಯಾಣದ ಉಳಿವು ಕಾದಂಬರಿಯಲ್ಲಿ ಬರುವ ಮಡಿವಾಳ ಮಾಚಿದೇವ, ಬಸವಣ್ಣ, ಅಕ್ಕಮಹಾದೇವಿ, ಚನ್ನಬಸವಣ್ಣ, ಸತ್ಯಕ್ಕ, ಮೋಳಿಗೆಯ ಮಾರಾಯ ಮೊದಲಾದ ಶರಣರ ಕುರಿತು ವ್ಯಕ್ತಿಚಿತ್ರಗಳ ವಿವರಣೆಯು ಸುಂದರವಾಗಿ ನಿರೂಪಿತವಾಗಿವೆ. ಜೊತೆಗೆ ಶರಣರಂಥ ವಿಚಾರವಂತರಿಗೆ ಬೆಂಬಲ, ಸಹಾಯ, ಸಹಕಾರ ಕೊಡುವುದೇ ದೇವರ ಪೂಜೆ, ಅಸಹಾಯಕರು, ಅಸ್ಪರ್ಶರು, ದೀನರನ್ನು ನಮ್ಮವರೆನ್ನುವುದೇ ಮಾನವತೆ, ಅದೇ ಬಸವ ತತ್ವ, ಅದೇ ಬಸವ ಧರ್ಮ, ಮನಶುದ್ಧವಿದ್ದವನೇ ಶರಣ, ದುಡಿಮೆಯನ್ನು ಕಾಯಕವನ್ನಾಗಿ ಮಾಡಿಕೊಂಡು ದುಡಿದು ಉಣ್ಣುವ ಅಮಾಯಕರನ್ನು ಕರೆದು ಉಣಿಸುವಾತನೇ ಶರಣ ಎಂಬ ವ್ಯಾಖ್ಯಾನಗಳು ಔಚಿತ್ಯಪೂರ್ಣವಾಗಿವೆ. ಜಗದೇವ ಮತ್ತು ಮಲ್ಲಿಬೊಮ್ಮರು ಲಿಂಗಾಯತರು ಆಗಿರಲಿಲ್ಲ. ಸಮಗಾರ ಹರಳಯ್ಯ ಮತ್ತು ಕಲ್ಯಾಣಮ್ಮನವರು ಬಸವಣ್ಣನವರಿಗೆ ಮಾಡಿಕೊಟ್ಟ ಚೆಮ್ಮಾವುಗೆಗಳು ತೊಡೆ ಮೇಲೆ ಇಟ್ಟು ಮಾಡಿದ ಚರ್ಮದವು ಎಂದು ಹೇಳಿರುವ ಲೇಖಕರ ಒಳನೋಟಗಳು ವಿನೂತನವಾಗಿವೆ. ಕಾದಂಬರಿಯುದ್ದಕ್ಕೂ ಶರಣರು ಲಿಂಗೈಕ್ಯರಾಗುವ ಸನ್ನಿವೇಶಗಳ ನಿರೂಪಣೆಯು ಓದುಗರ ಹೃದಯಕ್ಕೆ ತಟ್ಟುತ್ತದೆ. ಕಾದಂಬರಿಯ ಕೊನೆಯ ಭಾಗದಲ್ಲಿ ಒಂದು ದಿನ ಚನ್ನಬಸವಣ್ಣ ಧ್ಯಾನಸ್ಥ ಸ್ಥಿತಿಯಲ್ಲಿ ಲಿಂಗೈಕ್ಯರಾಗುವ ಸನ್ನಿವೇಶವಂತೂ ಕರುಣಾರಸ ಕೋಡಿ ಹರಿಯುವಂತಿದೆ. ಉಳುವಿಗೆ ತಲುಪಿದ ಶರಣರ ಸಂಕಟವು ಹೇಳತೀರದು. ನಿರಂತರ ಸುರಿಯುವ ಮಳೆ ನಿಲ್ಲಲು ಪರದಾಡುವ ಸ್ಥಿತಿ. ಕಲ್ಯಾಣದಿಂದ ಶರಣರು ಪ್ರಯಾಣ ಆರಂಭಿಸಿದ್ದಾಗ 20,000 ಶರಣರು ಮತ್ತು 3,150 ದಂಪತಿಗಳಿಂದ ಕೂಡಿತ್ತು. ಈ ಪ್ರಸ್ಥಾನದ ಕೊನೆಗೆ ಉಳುವಿಗೆ ತಲುಪಿದಾಗ 1,500 ಶರಣರು ಮತ್ತು 212 ದಂಪತಿಗಳು ಇದ್ದರು ಎಂಬುದನ್ನು ಲೇಖಕರು ದಾಖಲಿಸಿರುವುದು ಗಮನಾರ್ಹವಾಗಿದೆ. ಅಕ್ಕನಾಗಾಯಿ ಭಾಗ್ಯವಾಡಿಯ ಬಸವರಾಜನನ್ನು ಬಸವಣ್ಣನ ಮಾಡಿ ಬಸವಧರ್ಮಕ್ಕೆ ಅಡಿಗಲ್ಲನ್ನಿಟ್ಟವಳೂ ನೀನೆ. ಶರಣರು ಎಳೆದ ವಚನ ರಥಕ್ಕೆ ಕಳಸವನ್ನು ಇಟ್ಟವಳೂ ನೀನೆ. ರಕ್ತ ಸಿಕ್ತ ಈ ಉಳುವಿಯ ದಾರಿಯಲ್ಲಿ ನಮ್ಮನ್ನೆಲ್ಲ ನಡೆಯಿಸಿಕೊಂಡು ಬಂದವಳೂ ನೀನೆ. ಈಗ ಇದು ನಿನ್ನ ತಮ್ಮ ಬಸವಣ್ಣನ ವಚನದ ಕಟ್ಟು. ಇದರಲ್ಲಿ ಶಾಸ್ತ್ರಕ್ಕೆ ಒಂದು ವಚನವನ್ನು ನೀನೇ ಆಯ್ಕೆ ಮಾಡಿಕೊಂಡು ಓದಿ ನಮ್ಮನ್ನು ಬೀಳ್ಕೊಟ್ಟು ಕಳುಹಿಸಿಬಿಡು. ಹೀಗೆ ಅಕ್ಕನಾಗಮ್ಮಳಿಗೆ ಮೋಳಿಗೆ ಮಹಾದೇವಿಯಮ್ಮ ಅವರು ಹೇಳುವ ಮಾತುಗಳಲ್ಲಿ ಅಕ್ಕನಾಗಮ್ಮಳೆ ವಚನ ಚಳವಳಿಯ ಕ್ರಿಯಾಶಕ್ತಿ ಆಗಿದ್ದಳು ಎಂಬುದನ್ನು ಇಲ್ಲಿ ಸಾದರಪಡಿಸಲಾಗಿದೆ. ಕೃತಿಯ ಕೊನೆಯಲ್ಲಿ ಶಿವಶರಣರ ಅವಿಸ್ಮರಣೀಯ ಚಿತ್ರಪಟಗಳನ್ನು ಕೊಟ್ಟಿರುವುದು ವಿಶೇಷವಾಗಿದೆ. ಕಾದಂಬರಿಯ ಭಾಷೆಯು ಸರಳವಾಗಿದೆ, ನಿರರ್ಗಳವಾಗಿ ಓದಿಸಿಕೊಂಡು ಹೋಗುತ್ತದೆ. ಶ್ರೀ ಕೋರ್ಗಲ್ ಅವರು ಶರಣರ ಕುರಿತ ಅಪೂರ್ವ ರೀತಿಯಲ್ಲಿ ಚಾರಿತ್ರಿಕ ಕಾದಂಬರಿಯನ್ನು ರಚಿಸಿರುವುದು ಕನ್ನಡ ಸಾರಸ್ವತ ಲೋಕಕ್ಕೆ ವಿಶಿಷ್ಟ ಕೊಡುಗೆಯಾಗಿದೆ. ಕಲ್ಯಾಣದ ಕ್ರಾಂತಿಯಿಂದ ಶರಣರು ಚದುರಿ ಹೋದರೂ ಅವರ ವಚನಗಳ ರಕ್ಷಣೆ ಮೂಲಕ ಶರಣರ ಆಶಯಗಳು ಜೀವಂತವಾಗಿ ಉಳಿಯುವಂತಾಗಿವೆ. ಈ ಹಿನ್ನೆಲೆಯಲ್ಲಿ ಕಾದಂಬರಿಯ ಶೀರ್ಷಿಕೆ ಕಲ್ಯಾಣದ ಉಳಿವು ಔಚಿತ್ಯಪೂರ್ಣವೆನಿಸುತ್ತದೆ. ಬಿಸಿಲುನಾಡು ಎಂದೇ ಖ್ಯಾತಿ ಪಡೆದಿರುವ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಕಾರ್ಭೋಸ್ಗ ಎಂಬ ಪುಟ್ಟ ಗ್ರಾಮದ ರೈತಾಪಿ ಮನೆತನದಲ್ಲಿ ಜನಿಸಿದ ಸಿದ್ದರಾಮ್ ಸಿ ಸರಸಂಬಿ ಅವರು ಶಾಲಾ ಕಾಲೇಜು ದಿನಗಳಲ್ಲಿ ಸಾಹಿತ್ಯವನ್ನು ಹವ್ಯಾಸವಾಗಿ ರೂಢಿಸಿಕೊಂಡವರು. ಕಥೆ ಕವನಗಳನ್ನು ಪ್ರಕಟಿಸುತ್ತಾ ಬಂದವರು. ಪ್ರಸ್ತುತ ಭಾವಬಿಂಬಗಳು ಅವರ 4ನೇ ಕೃತಿಯಾಗಿದೆ. ಭಾವಬಿಂಬಗಳು ಇದು ಸಿದ್ದರಾಮ್ ಸಿ ಸರಸಂಬಿ ಅವರ ರುಬಾಯಿಗಳ ಸಂಕಲನವಾಗಿದೆ. ಈ ಸಂಕಲನವು ಕಲಬುರಗಿಯ ಶಾಂತಿಪ್ರಿಯ ಪ್ರಕಾಶನದಿಂದ 2024ರಲ್ಲಿ ಪ್ರಕಟವಾಗಿದೆ. ಈ ಸಂಕಲನ ಒಟ್ಟು 120 ಪುಟಗಳನ್ನು 120 ರೂಪಾಯಿ ಮುಖಬೆಲೆಯನ್ನು ಹೊಂದಿದೆ. ಶ್ರೀ ವಿಜಯ ಭಾಸ್ಕರ್ ರೆಡ್ಡಿ ಅವರು ಆಕರ್ಷಕ ಮುಖಪುಟವನ್ನು ಚಿತ್ರಿಸಿದ್ದಾರೆ. ಹಿರಿಯ ಸಾಹಿತಿ ಕೆ.ಬಿ. ಬ್ಯಾಳಿಯವರು ಮುನ್ನುಡಿ ಮಾತುಗಳಲ್ಲಿ ಹೆಪ್ಪುಗಟ್ಟಿದ ಮನಸ್ಸು ಕವನ ಸಂಕಲನದ ಮೂಲಕ ಸಾಹಿತ್ಯ ಪಯಣವನ್ನು ಆರಂಭಿಸಿದ ಸಿದ್ದರಾಮ್ ಸಿ ಸರಸಂಬಿ ಅವರು ಈಗ ರುಬಾಯಿ ತನಗ ಬರೆಯುತ್ತಿದ್ದಾರೆ. ಸಾಮಾನ್ಯವಾಗಿ ಗಜಲ್, ರುಬಾಯಿ, ಹಾಯ್ಕುಗಳಿಗೆ ತಲೆಬರಹ ಇರುವುದಿಲ್ಲ. ಇವರವು ಸಹ ತಲೆಬರಹವನ್ನು ಹೊಂದಿದಂತವು ಎಂದು ತಿಳಿಸುತ್ತಾರೆ. ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ಕೃತಿಯ ಬೆನ್ನುಡಿಯಲ್ಲಿ
ಹಲವು ವಸ್ತು ವೈವಿಧ್ಯಮಯವಾದ ಇಲ್ಲಿನ ರುಬಾಯಿಗಳು ಓದಿಸಿಕೊಂಡು ಹೋಗುತ್ತವೆ. ಚಿಕ್ಕ ಚೊಕ್ಕವಾದ ಪರಿಣಾಮಕಾರಿ ಅನುಭವ ಗಮ್ಯ ರುಬಾಯಿ ಕೊಟ್ಟ ಕವಿ ಸಿದ್ದರಾಮ್ ಸಿ ಸರಸಂಬಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಂಕಲನದಲ್ಲಿ ಒಟ್ಟು 525 ರುಬಾಯಿಗಳಿವೆ. ಜ್ಯೋತಿಯಾಗಿ ಬೆಳಗುತ್ತಿರಲಿ, ಗುರುಕರುಣೆ ತೋರಲು, ದೊರೆಯಲಿ ಫಲವು, ಜೀವ ಬಲಿದಾನದ ಜಯವಿದು, ಹುಟ್ಟುವೆ ಮತ್ತೆ ತಾಯಿ ಮಡಿಲಿನಲ್ಲಿ ಮುಂತಾದ 100 ಶೀರ್ಷಿಕೆಗಳು ಇಲ್ಲಿವೆ. ಜ್ಯೋತಿಯಾಗಿ ಬೆಳಗುತ್ತಿರಲಿ ಎಂಬ ರುಬಾಯಿಯು ಜ್ಞಾನದ ಸಂಕೇತವಾಗಿದ್ದು, ಸದಾ ಬೆಳಗುತ್ತಾ ಹೋಗುವ ಅಂಧಕಾರ ಅಜ್ಞಾನವನ್ನು ಕಳೆಯುವ ಭಾವವನ್ನು ಪ್ರತಿನಿಧಿಸುತ್ತದೆ. ಪ್ರಣತಿಯಂತೆ ಕಾಯವಿರಲಿ, ಶುದ್ಧ ತೈಲದಂತೆ ಮನವಿರಲಿ, ಪಠಿಸುತ್ತಲೇ ಶಾಂತಿ ಮಂತ್ರವು ನಂದಾದೀಪ ಉರಿಯುತ್ತಿರಲಿ. ಜೀವ ಬಲಿದಾನದ ಜಯವಿದು ಎಂಬ ಶೀರ್ಷಿಕೆಯ ರುಬಾಯಿಯು ಭಾರತ ಪಡೆದ ಸ್ವಾತಂತ್ರ್ಯದ ಕುರಿತದ್ದು. ಭಾರತಕ್ಕೆ ಹಲವರ ತ್ಯಾಗ ಬಲಿದಾನಗಳ ಫಲವಾಗಿ ಸ್ವಾತಂತ್ರ್ಯ ಲಭಿಸಿತು. ಆ ಸ್ವಾತಂತ್ರ್ಯ ಗೆಲುವಿನ ಸಂಭ್ರಮಾಚರಣೆಯ 77ರ ಸಂಭ್ರಮವಿದೆ ಎಂದು ಹೇಳಿದ್ದಾರೆ. ಸಮಕಾಲೀನ ಸಂದರ್ಭದಲ್ಲಿ ಸಡಿಲಗೊಳ್ಳುತ್ತಿರುವ ಸಂಬಂಧಗಳ ನಡುವೆ ಸತ್ಯವೂ ಮರೆಯಬೇಡ ಎನ್ನುವ ತಲೆಬರದ ಅಡಿಯಲ್ಲಿ ರಚಿತವಾದ ಇವರ ರುಬಾಯಿ ಒಂದು ಹೀಗಿದೆ. ಬೆಸೆದ ಮನ ಹರಿಯಬೇಡ, ಒಗ್ಗಟ್ಟ ಮನೆ ಮುರಿಯಬೇಡ, ದ್ವೇಷದೇನು ಸಾಧಿಸಲಾಗದು, ಈ ಸತ್ಯವನ್ನು ಮರೆಯಬೇಡ ಎಂದು ತಿಳಿಸುತ್ತಾರೆ. ಶ್ರಾವಣ ಮಾಸದಲ್ಲಿ ಶಿವಸ್ಮರಣೆ, ಗುರುಲಿಂಗ ಜಂಗಮ ಪೂಜೆಯನ್ನು ಭಕ್ತಿಯಲ್ಲಿ ಮಾಡಿ ಮನವು ಪರಿಶುದ್ಧವಾಗಿ ಇರಿಸಿಕೊಳ್ಳಬೇಕೆಂದು ಕವಿ ಹಂಬಲಿಸಿದ್ದಾರೆ. ಆ ರುಬಾಯಿ ಹೀಗಿದೆ. ಶುದ್ಧವಾದ ಮನದಲ್ಲಿ ಪರಿಶುದ್ಧ ಭಾವದಲ್ಲಿ ಮನದ ನೋವು ಮರೆತು ಇರು ನೀ ಭಜಿಸುತ್ತಲಿ. ಇನ್ನೊಂದು ರುಬಾಯಿಯಲ್ಲಿ ಅವ್ವನ ಒಪ್ಪತ್ತನ್ನು ಕುರಿತು ಕವಿ ಹೀಗೆ ಹೇಳುತ್ತಾರೆ. ಅವ್ವ ಮಾಡುವ ಒಪ್ಪತ್ತು ಭಯಭಕ್ತಿ ತುಂಬಿತ್ತು, ಅಂದು ಮಾಡುವ ಅವಳ ಒಪ್ಪತ್ತಿಗಿತ್ತು ಕಿಮ್ಮತ್ತು ಎಂಬ ನಮ್ಮ ಹಿರಿಕರು ಮಾಡುವ ಒಪ್ಪತ್ತು ಕೇವಲ ಆರೋಗ್ಯದಿಂದಷ್ಟೇ ಅಲ್ಲದೆ ಭಕ್ತಿಯ ಸಂಕೇತವೂ ಆಗಿತ್ತು. ಅದು ಅವರಿಗೆ ಅಪಾರ ಶಕ್ತಿಯನ್ನು ನೀಡುವ ತಾಕತ್ತು ಹೊಂದಿತ್ತು ಎಂಬುದನ್ನು ತಿಳಿಸಿದ್ದಾರೆ. ಇಲ್ಲಿರುವ ಹಲವು ರುಬಾಯಿಗಳು ವೈವಿಧ್ಯಮಯ ವಸ್ತು ವಿಷಯಗಳ ಜೊತೆಗೆ ಸಮಕಾಲೀನ ಬದುಕಿನ ಹಲವು ತಲ್ಲಣಗಳಿಗೆ ದರ್ಪಣವನ್ನು ಹಿಡಿಯುವ ಕೆಲಸವನ್ನು ಮಾಡುತ್ತವೆ. ಬದುಕಿನ ಬಗ್ಗೆ ನಂಬಿಕೆ, ಭರವಸೆ ಮೂಡಿಸುವಲ್ಲಿ ಯಶಸ್ವಿಯಾಗಿವೆ. ಇಲ್ಲಿನ ರುಬಾಯಿಗಳು ಸರಳ, ಸುಂದರವಾಗಿವೆ. ಓದುಗನ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಜೀವನಾನುಭವ, ಸಹಜ ಅಭಿವ್ಯಕ್ತಿ ಮೈಗೂಡಿಸಿಕೊಂಡಿವೆ. ಇಂಥ ವಿಶಿಷ್ಟ ಸಂಕಲನವನ್ನು ನೀಡಿರುವ ಸಿದ್ದರಾಮ್ ಸಿ ಸರಸಂಬಿ ಅವರಿಂದ ಇನ್ನೂ ಹೆಚ್ಚಿನ ವೈವಿಧ್ಯಮಯ ಸಾಹಿತ್ಯ ಕೃಷಿಯಾಗಲಿ ಎಂದು ಕನ್ನಡ ಸಾರಸ್ವತ ಲೋಕದ ಪರವಾಗಿ ಶುಭ ಕೋರುವೆ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಕೋರಗಲ್ ವಿರೂಪಾಕ್ಷಪ್ಪ ಅವರ ಕಲ್ಯಾಣದ ಉಳಿವು ಹಾಗೂ ಸಿದ್ದರಾಮ್ ಸಿ ಸರಸಂಬಿ ಅವರ ಭಾವಬಿಂಬಗಳು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಡಾಕ್ಟರ್ ಲಕ್ಷ್ಮೀಕಾಂತ್ ಪಂಚಾಳ್. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.